ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಣಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ. ಇದು ಶಲಾಕಾಗ್ರದ ಮೂಲಕದಿಂದ ಶಲಾಕಾಗ್ರ ನಳಿಕೆಯ ಮೂಲಕ್ಕೆ ಅಮೀಬಾ ಆಹಾರ ಮತ್ತು ವಿಸರ್ಜನೆ ಗೊಳಿಸಬೇಕು. ಇದು ಪ್ರಯೋಗ ಶಾಲಾ ಮಾಪಕ. ಇದನ್ನು ಇದು ಪಟ್ಟಕ ಸೂರ್ಯನಲ್ಲಿ 7 ಬಣ್ಣಗಳ ದೀನ ಮಸೂರ ಬೆಳಕು ಕೇಂದ್ರೀಕರಣಗೊಳ್ಳುತ್ತದೆ. ನನಗೆ ಕೊಟ್ಟಿರುವ ಪ್ರಯೋಗ ಅಯಸ್ಕಾಂತ. ಅಯಸ್ಕಾಂತ ಎಂದರೆ ಅಯಸ್ಕಾಂತ ಎನ್ನುವರು. ಅಯಸ್ಕಾಂತದ ವಿಧಗಳು. ಪೇಪರ್ ತಗೊಂಡು ಸುಣ್ಣದ ತಿರುಮುರಿ, ಇದು ಕಿಟಕಿ ಶುಲ್ಕ, ಇದು ವಿನೆಗರ್, ಇದು ಹೆಸರಸ, ಇದು ಸಾಬೂನು ಪುಡಿ, ಇದು ಸುಣ್ಣದ ತಿರುಮುರಿ. ಇದೆಲ್ಲ ಆಮ್ಲ, ಇದು ಪ್ರತ್ಯಾಮ್ಲ. ಗುಡ್. ಆಮ್ಲ ಪ್ರತ್ಯಾಮ್ಲಗಳು ಹೇಗೆ? ಇವು ಆಮ್ಲ, ಇದು ಪ್ರತ್ಯಾಮ್ಲ. ಹೆಂಗೆ ಗೊತ್ತಾಗುತ್ತೆ ಆಮ್ಲ ಪ್ರತ್ಯಾಮ್ಲ ಅಂತ? ಆಮ್ಲಗಳು ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡು ಆಮ್ಲದಲ್ಲಿ ಎತ್ತಿದಾಗ ಅದು ಕೆಂಪು ಬಣ್ಣಕ್ಕೆ ಬರುತ್ತದೆ, ಆದ್ದರಿಂದ ಇದು ಆಮ್ಲ. ಅದನ್ನೇ ತಗೊಂಡು ಮತ್ತೆ ಪ್ರತ್ಯಾಮ್ಲದಲ್ಲಿ ಎದ್ದಿದಾಗ ಇದು ಯಾವುದೇ ಬಣ್ಣ ಬರುತ್ತದೆ. ಗುಡ್ 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 ಗುಡ್. ಸೇಮ್ ಅದನ್ನ ಮತ್ತೆ ದಾಸಾಳುವುದರಿಂದನೂ ಸಹ ಆಮ್ಲದಲ್ಲಿ ಹಾಕಿದಾಗ ಇದು ಗುಲಾಬಿ ಕಲರ್ ಬರುತ್ತದೆ, ಆದ್ದರಿಂದ ಇದು ಪ್ರತ್ಯಾಮ್ಲದಲ್ಲಿ ಹಾಕಿದಾಗ ಇದು ಹಸಿರು ಬಣ್ಣಕ್ಕೆ. ಸೂಪರ್, ಗುಡ್. ಥ್ಯಾಂಕ್ ಯು ಸೋ ಮಚ್. ಶ್ವಾಸಕೋಶದಿಂದ ಶ್ವಾಸನಾಳಗಳಿಗೆ ಕೊಟ್ಟ ವಿಷಯ ಮಾನವನ ಜೀವನದ ಆಹಾರವು ಬಾಯಲ್ಲಿದ್ದಾಗ ಹಲ್ಲು ನಾಲಿಗೆ ಸಹಾಯದಿಂದ ದೇಹದಲ್ಲಿ ಮತ್ತು ರಕ್ತದ ಉಪಯುಕ್ತ ಲೋಮನ ನಮ್ಮ ದೇಹದೊಳಗೆ ಇವೆರಡು ನನ್ನ ಹೆಸರು ಶ್ರೀಧರ. ನಾನು 2 ಮನೆಗೆ ಕೊಟ್ಟಿರುವ ಚಟುವಟಿಕೆ ನೀತಿ ಸಂದೇಶ. ಇದು ಹೃದಯ. ನಮ್ಮ ದೇಹದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಅಭಿಧಮನಿ ಮೂಲಕ ಅಭಿಧಮನಿಯಿಂದ ಬಲ ಪ್ರಕರಣಕ್ಕೆ ಹೋಗಿ ಅಲ್ಲಿಂದ ಬಲ ಲೋಮನಾಳದ ಮೂಲಕ ಮೂತ್ರ ಜನಾಂಗಕ್ಕೆ ಬರುತ್ತದೆ. ಅಲ್ಲಿಂದ ಇದು ಗುಡ್. ವಿದ್ಯುತ್ ಮಂಡಲ, ವಿದ್ಯುತ್ ಸರಪಳಿ, ಇದು ವೃತ್ತಾಕಾರ ಚಲನೆ. ಗುಡ್. ನನಗೆ ಕೊಟ್ಟಿರುವುದು ಗಾಳಿಗೆ ಕಿಟಕಿ ಅನೌಪಚಾರಿಕ ಅಧ್ಯಯನಗಳು ಇದ್ರಾಗ ಒಂದು ಜಸ್ಟ್ ಊಟ ಅಷ್ಟೇ ರೊಟೇಟ್ ಹಾಂ ವೃತ್ತಾಕಾರ ಚಲನೆ. ಓ ಸೂಪರ್. ಹಾಂ ವಾಪಸ್ ಕೊಳ್ಳಿ.
ಬ್ಯಾಟ್ರಿ ವಿದ್ಯುತ್. ಓಪ್ಪ ಹಾಂ ಚಲನೆ ವಿಧಗಳು. ಚಲನ ವಿಧಗಳು ಯಾವ ಹಾಂ ಗಾಳಿ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಸರಳ ವಿದ್ಯುತ್ ಮಂಡಲ. ಇದು ಮಾಡೋದು ಇದಕ್ಕೆ ತಾನ ಬೆಳೆದಿರಲ್ಲ ನನಗೆ ಕೊಟ್ಟಿರೋ ಪ್ರಯೋಗ ಬ್ಯಾಟರಿ ಹಾಂ ಏನು ಎಲ್ಲ ಸೈಂಟಿಸ್ಟ್ ಅದು ಜೀವಸತ್ವ ಏನು ಇದನ್ನಷ್ಟೇ ತುಪ್ಪ ಹಾಂ ಬರೀ ಸರ್ ಪ್ರಯೋಗ ಮಾಡ್ರಿ చెప్తే వస్తలేదా ಸಾಂದ್ರತೆ ಆಹಾರ Thank you so much. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.